ಜ್ಞಾನ ಇರ್ಬೇಕು ನಮ್ಮಲ್ಲಿ. ಈ ಜ್ಞಾನ ಇಲ್ಲದೆ ಹೋದರೆ ನಾವೆಲ್ಲರೂ ಹಾಳಾಗೋಗ್ಬಿಡ್ತೀವಿ. ಜ್ಞಾನ ಇಲ್ಲದೆ ಹೋದರೆ ಲೈಫ್ ಡ್ಯಾಮೇಜ್ ಆಗುತ್ತೆ. ಜ್ಞಾನ ಇಲ್ಲದೆ ಹೋದರೆ ನಮ್ಮ ಲೈಫ್ ಶೂನ್ಯವಾಗ್ಬೋದು. ಕಷ್ಟಗಳು ನಮ್ಮನ್ನು ನಾಶ ಮಾಡಲ್ಲ, ಪಾಪ ನಮ್ಮನ್ನು ನಾಶ ಮಾಡಲ್ಲ, ಅಥವಾ ಇತರ ಜನಗಳು ನಮ್ಮನ್ನು ನಾಶ ಮಾಡಲ್ಲ, ಮಾಟ ಮಂತ್ರ ನಮ್ಮನ್ನು ನಾಶ ಮಾಡಲ್ಲ, ದೆವ್ವಗಳು ನಾಶ ಮಾಡಲ್ಲ, ಭೂತಗಳು ನಾಶ ಮಾಡಲ್ಲ, ಅಥವಾ ಇನ್ನೂ ಒಂದು ಕೂಡ ನಾಶ ಮಾಡಲ್ಲ. ನಮ್ಮನ್ನು ನಾಶ ಮಾಡೋದೇ ಅಜ್ಞಾನ. ಯಾವುದು? ಅಜ್ಞಾನ. ಎಷ್ಟು ಮಂದಿಗೆ ಅರ್ಥ ಆಯ್ತು? ಅಜ್ಞಾನ ನಮ್ಮನ್ನು ನಾಶ ಮಾಡೋದು. ಜ್ಞಾನ ಇಲ್ಲದೆ ಹೋದರೆ ನೀನು ಶೂನ್ಯನಾಗ್ಬೋದು. ನೀನು ಜ್ಞಾನ ಇಲ್ಲದೆ ಹೋದರೆ ಸ್ಟ್ಯಾಂಡರ್ಡ್ ಆಗಿ ಇಲ್ಲದೆ ಇರ್ತೀಯ. ನೀನು ಜ್ಞಾನ ಇಲ್ಲದೆ ಹೋದರೆ ಸರಿಯಾದ ಡಿಸಿಷನ್ ತೆಗೆದುಕೊಳ್ಳಕ್ಕಾಗಲ್ಲ. ನಿನ್ನಲ್ಲಿ ಜ್ಞಾನ ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕೆ ಇಲ್ಲಿ ನೋಡಿ, ಜ್ಞಾನ ದಾವೀದನಿಗೆ ಹೇರಳವಾದ ಜ್ಞಾನ ಇತ್ತು. ಇಲ್ಲಿ ನೋಡಿ, ಅಲ್ಲಿ ಎಲ್ಲ ಅವರೆಲ್ಲ ಏನ್ ಮಾಡಿದ್ರು? ಅವರೆಲ್ಲ ಹೆಂಡತಿ ಮಕ್ಕಳಿಗೆ ಎಷ್ಟು ಸಾಧ್ಯವಾಗುತ್ತೋ ರಾತ್ರಿ ಹಗಲು ಇರುಳು ಎವಡಿಕೆ ಆಡಿ ಬಹಳ ಗೋಳಾಡಿದ್ರು. ಸಂಕಟ ಆಯ್ತು, ಬಾಧೆ ಆಯ್ತು. ನೆಕ್ಸ್ಟ್ ಏನಿಲ್ಲ ಅನ್ನೋ ಕ್ವಶನ್ ಅಲ್ಲಿ ಹೋಗ್ಬಿಟ್ರು ಅವರು. ನೆಕ್ಸ್ಟ್ ಏನ್ ಮಾಡ್ಬೇಕಂಬ ಕ್ವಶನ್ ಅಲ್ಲಿ ಹೋಗಿ ತುಂಬಾ 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 ಏನಾದ್ರು ಅವರು ದುಃಖ ಪಟ್ಟರು, ಬಾಧೆ ಪಟ್ಟರು, ನೋವು ಪಟ್ಟರು, ಸಂಕಟಗಳಿಗೆ ಒಳಗಾದರು. ಫೈನಲಿ ಏನಾಯ್ತು ನೋಡಿ, ದಾವೀದನ ಹೆಂಡತಿ ಮಕ್ಕಳು ಕೂಡ ಅವ್ರು ಕದ್ಕೊಂಡು ಹೋಗಿದ್ದಾರೆ. ದಾವೀದನು ಕೂಡ ಶೂನ್ಯನಾಗಿದ್ದಾನೆ. ದಾವೀದನು ಕೂಡ ಬರೆ ಕೈಲಾಗಿದ್ದಾನೆ. ದಾವೀದನಿಗೆ ಕೂಡ ಏನಾಗುತ್ತೋ ಏನಾಗಿದೆ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ. ಆದ್ರೂ ತುಂಬಾ ಭಯದಲ್ಲಿದ್ದಂತ ದಾವೀದನು ಸರಿಯಾದ ಡಿಸಿಷನ್ ತೆಗೆದುಕೊಳ್ತಾ ಇದ್ದಾನೆ. ಏನ್ ತೆಗೆದುಕೊಳ್ತಾ ಇದ್ದಾನೆ? ಯಾವ ಡಿಸಿಷನ್ ತೆಗೆದುಕೊಂಡ? ಓದೋಣ ಈಗ.